ನಮಸ್ಕಾರ ಎಲ್ರಿಗೂ. ಆಶಾ ಸಂತೋಷ್ ಸಿದ್ದಾಪುರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್. ನಾನು ಮತ್ತು ನನ್ನ ತಂಗಿ ಸೇರಿ ನಮ್ಮ ಸಿದ್ದಾಪುರದಲ್ಲಿ ನಡೀತಾ ಇರುವಂತಹ ಹಲಸಿನ ಮೇಳಕ್ಕೆ ಭೇಟಿ ನೀಡಿದ್ವಿ. ಈ ಮೇಳ ನಮ್ಮ ಸಿದ್ದಾಪುರದ ಹೊಸೂರಿನ ಶಂಕರ ಮಠದ ಆವರಣದಲ್ಲಿ ಕಳೆದ 2 ದಿನಗಳಿಂದ ನಡೀತಾ ಇದೆ. ಇಲ್ಲಿ ಹಲಸಿನ ಹಣ್ಣು ಮಾತ್ರವಲ್ಲದೆ ವಿವಿಧ ಹಣ್ಣಿನ ಗಿಡಗಳು, ಕೃಷಿ ಉತ್ಪನ್ನಗಳು, ಸ್ಥಳೀಯ ಆಹಾರಗಳು, ಕೈಮಗ್ಗದ ಸೀರೆ, 1 ಗ್ರಾಮ್ ಗೋಲ್ಡ್, ಇನ್ನೂ ಹಲವಾರು ವಿಶೇಷ ಸ್ಟಾಲ್ಗಳನ್ನು ಹೊಂದಿತ್ತು. ಹಾಗಾದರೆ ಬನ್ನಿ, ನನ್ನ ಜೊತೆ ನೀವು ಕೂಡ ಈ ಸುಂದರ ಹಲಸಿನ ಮೇಳವನ್ನು ವೀಕ್ಷಿಸ್ಬೋದು. ನಾವು ಮೊದಲು ಶಂಕರ ಮಠಕ್ಕೆ ಬಂದ್ವಿ. ಮಠದ ವಾತಾವರಣ ತುಂಬ ಶಾಂತವಾಗಿತ್ತು. ಸುತ್ತಮುತ್ತ ಹಸಿರು ಮರಗಳು, ತಂಪಾದ ಗಾಳಿ, ಭಕ್ತಿ ಭಾವ ತುಂಬಿದ ಪರಿಸರ ಮನಸ್ಸಿಗೆ ತುಂಬ ನೆಮ್ಮದಿಯನ್ನು ನೀಡಿತು. ನಾವು ಮೊದಲು ಇಲ್ಲಿರುವಂಥ ಶ್ರೀ ಗಣಪತಿ ಮತ್ತು ಶ್ರೀ ಶಾರದಾ ಪೀಠಕ್ಕೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡೆದುಕೊಂಡ್ವಿ. ಅದೇ ರೀತಿ ಆದಿ ಶಂಕರಾಚಾರ್ಯರ ಆಶೀರ್ವಾದಗಳನ್ನ ಪಡೆದು ಮೇಳಕ್ಕೆ ಹೊರಟ್ವಿ. ಮೇಳದ ಒಳಗೆ ಪ್ರವೇಶ ಮಾಡಿದ ತಕ್ಷಣ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರ್ತಾಯಿದ್ರು, ಹೋಗ್ತಾಯಿದ್ರು. ಕುಟುಂಬ ಸಮೇತ ಬಂದವರು, ಮಕ್ಕಳು, ರೈತರು, ಪ್ರವಾಸಿಗರು ಎಲ್ಲರೂ ಕೂಡ ಸಂತೋಷದಿಂದ ಮೇಳವನ್ನು ವೀಕ್ಷಿಸ್ತಾ ಇದ್ದರು. ಹಾಗಾದರೆ ನಾವು ಗಿಡಗಳ ಪ್ರದರ್ಶನದ ಬಗ್ಗೆ ನೋಡೋಣ. ನಾವಿಲ್ಲಿ ಮೊದಲು ಗಿಡಗಳ ಪ್ರದರ್ಶನಕ್ಕೆ ಹೋದ್ವಿ. ಇಲ್ಲಿ ಹಲಸಿನ ಹಣ್ಣಿನ ಅಥವಾ ಹಲಸಿನ ವಿವಿಧ ತಳಿಗಳ ಗಿಡಗಳ ಜೊತೆಗೆ ಮಾವು, ಸಪೋಟ, ನೇರಳೆ, ರಾಮಚಂದ್ರನ್, ಮ್ಯಾಂಗೋಸ್ಟಿನ್ ಸೇರಿದಂತೆ ಹಲವಾರು ಹಣ್ಣಿನ ಗಿಡಗಳ ಪ್ರದರ್ಶನ ಕೂಡ ಇತ್ತು. ಮನೆಗೆ ತೆಗೆದುಕೊಂಡು ಹೋಗಿ ಕೂಡ ನಾವು ಬೆಳೆಸ್ಕೊಳ್ಬೋದಿತ್ತು ಎಂದು ಅನೇಕರು ಇವುಗಳನ್ನೆಲ್ಲ ಖರೀದಿಯನ್ನು ಮಾಡ್ತಾಯಿದ್ರು. ಗಿಡಗಳ ಬಗ್ಗೆ ಮಾಹಿತಿ ನೀಡಲು ತಜ್ಞರು ಕೂಡ ಇದ್ದರು. ಯಾವ ಗಿಡಗಳನ್ನ ಹೇಗೆ ಬೆಳೆಸಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ವಿವರಿಸ್ತಾ ಇದ್ರು. ಎಂಟ್ರೆನ್ಸ್ನಲ್ಲೇ ಹಳೆಯ ರೇಷ್ಮೆ ಸೀರೆಗಳನ್ನ ನೀಡಿ ಅದರ ಬದಲಾಗಿ ಹಣ ಪಡೆಯುವಂತಹ ವ್ಯವಸ್ಥೆ ಕೂಡ ಇತ್ತು. ಅದನ್ನು ಸಾಕಷ್ಟು ಮಹಿಳೆಯರು ಆಸಕ್ತಿಯಿಂದ ನೋಡಿ ಅದರ ಬಗ್ಗೆ ಮಾಹಿತಿಯನ್ನು ಪಡಿತಾಯಿದ್ರು. ನಾವು ಕೂಡ ಕೆಲವು ಸ್ಟಾಲ್ಗಳಲ್ಲಿ ಸುತ್ತಾಡಿ ಹಲಸಿನ ಹಣ್ಣು ಈ ಥರ ವಸ್ತುಗಳನ್ನ, ಹಲಸಿನ ಹಣ್ಣಿನ ವಿವಿಧ ಪದಾರ್ಥಗಳನ್ನ ಖರೀದಿ ಮಾಡಿ ಈ ಮೇಳದ ಒಳಗೆ ಪ್ರವೇಶ ಮಾಡ್ತಾ ಇದ್ದ ಹಾಗೆ ತಾಜಾ ಹಲಸಿನ ಹಣ್ಣಿನ ಪರಿಮಳ ತುಂಬ ಚೆನ್ನಾಗಿ ಮೂವಿಗೆ ಆಗ್ತಾ ಇತ್ತು. ಮೇಳದ ಪ್ರತಿಯೊಂದು ಸ್ಟಾಲ್ ಕೂಡ ತುಂಬ ಅದ್ಭುತವಾಗಿದ್ವು. ಹಲಸಿನ ಹಣ್ಣಿನ ವಿವಿಧ ಪದಾರ್ಥಗಳು, ಹೋಳಿಗೆ, ವಿವಿಧ ಚಿಪ್ಸ್ಗಳಿರ್ಬೋದು, ಹಲಸಿನ ಹಣ್ಣಿನ ಜಿಲೇಬಿ, ಹಲಸಿನ ಹಣ್ಣಿನ ಕಬಾಬ್, ಹಲಸಿನ ಹಣ್ಣಿನ ಬಿರಿಯಾನಿ, ತುಂಬ ಅನೇಕ ಸ್ಟಾಲ್ಗಳಿದ್ವು. ಅದಷ್ಟೇ ಅಲ್ಲದೆ ಅನೇಕ ಬೇರೆ ಬೇರೆ ಸ್ಟಾಲ್ಗಳು ಇದ್ವು. ಏನೇನಿದ್ವು, ನಾವು ಏನೇನು ತೊಗೊಂಡ್ವಿ ಅನ್ನೋದನ್ನು ನೋಡೋಣ. ತುಂಬ ಚೆನ್ನಾಗಿದ್ವು. ಬಟ್ಟೆ ಅಂಗಡಿಗಳಿದ್ವು, ಅಂದರೆ ಕೈಮಗ್ಗದ ಬಟ್ಟೆಗಳೇ ಇದ್ವು. ಕ್ವಾಲಿಟಿ ಮತ್ತು ಸೂಪರಾಗಿತ್ತು. ಸ್ವಲ್ಪ ಪ್ರೈಸ್ ಜಾಸ್ತಿ ಅನಿಸಿದ್ರು ಕೂಡ ಸೀರೆಗಳು ಮತ್ತು ಬಟ್ಟೆಗಳು ತುಂಬ ಚೆನ್ನಾಗಿದ್ವು. ಅಲ್ಲೇ ಹಲಸಿನ ಹಣ್ಣಿನ ಹೂರಣಗಳನ್ನ ಮಾಡಿಕೊಂಡು ಅಲ್ಲೇ ಹೋಳಿಗೆಗಳನ್ನ ಮಾಡಿ ಎಲ್ರಿಗೂ ಕೂಡ ಕೊಡ್ತಾಯಿದ್ರು. ಆದಿವಾಸಿ ಹೇರ್ ಆಯಿಲ್ಗಳನ್ನು ಕೂಡ ಮಾರಾಟ ಮಾಡ್ತಾಯಿದ್ರು. ಅವರು ಕೂಡ ಚೆನ್ನಾಗಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟರು. ಯಾರಾದರೂ ಖರೀದಿ ಮಾಡೋದಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದರು. ಅವರು ತಮ್ಮ ಹೇರ್ ಆಯಿಲ್ಗಳನ್ನ ಯೂಸ್ ಮಾಡಿ ಉದ್ದ ಮಾಡ್ಕೊಂಡು ಇವತ್ತು ರಾತ್ರಿ 9 ಗಂಟೆಯವರೆಗೂ ಕೂಡ ಶಾಪ್ ಓಪನ್ ಇರುತ್ತೆ. ಯಾರಾದರೂ ನಿಮಗೆ ಆಸಕ್ತಿ ಇತ್ತು ಅಂದರೆ ನೀವು ಹೋಗಿ ಅಲ್ಲಿ ಖರೀದಿ ಮಾಡ್ಬೋದು. ಅದೇ ರೀತಿ ಮಕ್ಕಳಿಗೋಸ್ಕರ ಈ ರೀತಿ ಬುಕ್ಗಳಿದ್ವು. ಸ್ಕೆಚ್ ಪೆನ್ನು, ಜೆಲ್ ಪೆನ್ನು, ಶೈನಿಂಗ್ ಪೆನ್ನು, ಮಾರ್ಕರು, ಕ್ರಯಾನ್ಸು. ಸಪೋಸ್ ಬಾಲ್ ಪೆನ್ ಅಂದ್ಬಿಟ್ಟು ಎಲ್ಲ ಪೆನ್ನಲ್ಲಿ ಯೂಸ್ ಮಾಡಿ ಯಾವುದೇ ಬಟ್ಟೆ ಇರಲಿ ಒದ್ದೆ ಬಟ್ಟೆಯಿಂದ ವಾಶ್ ಮಾಡ್ಕೊಳ್ಳಿ. ಸಿಂಥೆಟಿಕ್ಸ್ ಪೇಪರು ವಾಟರ್ ಪ್ರೂಫು, ಯಾವಾಗಾದರೂ ಬರಿಬೋದು, ಹಸ್ಬೋದು. ಟೀ ಆಗಲಿ, ಕಾಫಿ ಆಗಲಿ, ಸಾಂಬಾರಾಗಲಿ ಏನೋ ಬಿದ್ದರೂ ಒದ್ದೆ ಆಗಿ ಕಟ್ ಆಗುವಂಥದ್ದಲ್ಲ. ರೀಯೂಸಬಲ್ ಸೇಮ್ ಮ್ಯಾಮ್. ಇದು ಬರೆದು ಹಸ್ಬೋದು. ಬಾಲ್ ಪೆನ್ ಅಂದ್ಬಿಟ್ಟು ಸಪೋಸ್ ಗೊತ್ತಿದ್ರೆ ಮಕ್ಕಳು ಬರೆದ್ರೆ ಅಂದರೆ ಬಾಡಿ ಆಗ್ತದಲ್ಲ ಪರ್ಫ್ಯೂಮ್ ಸೈಂಟ್ ಜಸ್ಟ್ ಯಾವುದೇ ಎನಿ ಪರ್ಫ್ಯೂಮ್ ಜಸ್ಟ್ ಅದ್ರ ಸ್ಪ್ರೇ ಮಾಡಿ ಹಿಂಗೆ ರಬ್ ಮಾಡ್ಕೊಳ್ಳಿ, ಹೋಗುತ್ತೆ. ಮತ್ತು ಸ್ಕೆಚ್ ಪೆನ್ ಆಗಲಿ, ಕ್ರಯಾನ್ಸಲ್ಲಾಗಲಿ, ಪೆನ್ಸಿಲಲ್ಲಾಗಲಿ ಬರೆದು ಹಸ್ಬೋದು. ಸಿಂಥೆಟಿಕ್ಸ್ ಪೇಪರು ವಾಟರ್ ಪ್ರೂಫ್ ಇದನ್ನು ಖರೀದಿ ಮಾಡಿದ್ವಿ. ಅದೇ ರೀತಿ ಚಂದದ ರೇಷ್ಮೆ ಸೀರೆಗಳಿದ್ವು, ತುಂಬ ಚೆನ್ನಾಗಿದ್ವು. ಕಾಟನ್ ಸ್ಯಾರಿಗಳಿದ್ವು, ಕೈಮಗ್ಗದ ಸ್ಯಾರಿಗಳಿದ್ವು. ಅದೇ ರೀತಿ ಬುಕ್ ಸ್ಟಾಲ್ಗಳು ಕೂಡ ಬಂದಿದ್ವು. ಅನೇಕ ಆಥರ್ಸ್ಗಳ ಬುಕ್ಗಳಿದ್ವು. ನಾವಿಲ್ಲಿ ನೋಡ್ಬೋದು, SL ಭೈರಪ್ಪರವ್ರದ್ದಿರ್ಬೋದು. ಅನೇಕ ಬುಕ್ಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದರು. ಇವೆಲ್ಲ ಕೂಡ ಎಲ್ಲರೂ ಕೂಡ ಇವುಗಳನ್ನ ತೊಗೊಳ್ತಾ ಇದ್ರು. ನಾವು ಕೂಡ ಕೆಲವು ಸ್ಟಾಲ್ಗಳಲ್ಲಿ ಸುತ್ತಾಡಿ ಕೆಲವೊಂದು ವಸ್ತುಗಳನ್ನ ಖರೀದಿ ಮಾಡ್ಕೊಂಡ್ವಿ. ಅದೇ ರೀತಿ ಇನ್ನೂ ಅನೇಕ ಸ್ಟಾಲ್ಗಳಿದ್ವು. ನನಗೆ ಈ ಮೇಳದಲ್ಲಿ ತುಂಬ ಇಷ್ಟವಾದ ವಿಷಯ ಅಂತಂದರೆ ಇದು ಕೇವಲ ಮಾರಾಟ ಮಾಡುವಂಥ ಸ್ಥಳ ಆಗಿರಲಿಲ್ಲ. ನಮ್ಮ ಈ ಸುತ್ತಮುತ್ತಲಿನ ಪರಿಸರದ ವಿವಿಧ ಸಂಸ್ಕೃತಿ ಮತ್ತು ಉತ್ಪನ್ನಗಳನ್ನ ಪರಿಚಯಿಸುವಂತಹ ಒಂದು ಉತ್ತಮವಾದಂತಹ ವೇದಿಕೆ ಅನ್ನಿಸ್ತು. ಅದೇ ರೀತಿ ಒಂದು ಆಯುರ್ವೇದಿಕ್ ಫೇಸ್ ವಾಶ್ ಮತ್ತು ಮಾಯಿಶ್ಚರೈಸರ್ ಬಗ್ಗೆ ಕೂಡ ಅವರು ನಮಗೆ ಈ ರೀತಿ ಹೇಳಿದರು. ಕೈಗೆಲ್ಲ ಹಚ್ಚಿ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಅಂತ ಹೇಳಿದರು. ನಿಜವಾಗ್ಲೂ ರಿಸಲ್ಟ್ ಚೆನ್ನಾಗೇ ಅನ್ನಿಸ್ತು. ನೀಟಾಗಿ ತುಂಬ ಸಾಫ್ಟ್ ಅನ್ನಿಸ್ತು.
ಇದು ಅವರೇ ತಯಾರು ಮಾಡಿರದಂತೆ. ಇದು ಏನಾದರೂ ಯಾರಾದರೂ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಅವರು ಹೇಳಿದ್ದಾರೆ. ಫಸ್ಟು ಇದು ನೀರಲ್ಲಿ ಇದನ್ನು ಈ ಒಂದು ಫೇಸ್ ವಾಶನ್ನು ಹಾಕ್ಕೊಂಡು ಈ ರೀತಿ ಸ್ಕ್ರಬ್ ಮಾಡಬೇಕು. ಈ ಸ್ಕ್ರಬ್ ಮಾಡಾದಮೇಲೆ ಮತ್ತು ಇದನ್ನು ಒಂದು ನಿಮಿಷ ಮತ್ತೆ ಸ್ಕ್ರಬ್ ಮಾಡಿ ಈ ರೀತಿ ರಬ್ ಮಾಡ್ಕೊಂಡಾದಮೇಲೆ ಮತ್ತು ಇದು ಮಾಯಿಶ್ಚರೈಸರನ್ನು ಹಚ್ಕೊಂಡು ಅವರೇ ಒಂದು ತೋರಿಸಿದ್ರು. ತುಂಬ ಸಾಫ್ಟ್ ಕೂಡ ಅನ್ನಿಸ್ತು, ಡಿಫ್ರೆನ್ಸ್ ಕೂಡ ನೋಡಿದ್ವಿ. ಬೇಕು ಅಂತಂದರೆ ಪರ್ಚೇಸ್ ಮಾಡ್ಬೋದು. ನನ್ನ ಕೈ ಸ್ವಲ್ಪ ಸ್ಟಾರ್ಟಿಂಗಿಂದ ಇವಾಗೂ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಬಟ್ ಇಷ್ಟ ಇತ್ತು ಅಂದರೆ ತೊಗೊಳ್ಬೋದು. ಬಟ್ ಪ್ರಾಡಕ್ಟ್ ಬಗ್ಗೆ ಅವರು ಉತ್ತಮವಾದಂತಹ ಮಾಹಿತಿಯನ್ನು ನಮಗೆ ನೀಡಿದರು. ಅಂದರೆ ಇಲ್ಲಿನ ವ್ಯಾಪಾರಿಗಳ ಜೊತೆ ನಾವು ಸ್ವಲ್ಪ ಮಾತಾಡಿದ್ವಿ. ಅವರು ತಮ್ಮ ಉತ್ಪನ್ನದ ಬಗ್ಗೆ ತುಂಬ ಆತ್ಮೀಯವಾಗಿ ಖುಷಿಯಿಂದ ತುಂಬ ಚೆನ್ನಾಗಿ ಹೇಳಿದರು. ಬೇಕು ಅಂದರೆ ಇವುಗಳನ್ನ ಎಲ್ಲರೂ ಕೂಡ ಪ್ರಾಡಕ್ಟನ್ನು ಮತ್ತು ಬೇಕು ಅಂದರೆ ಕಾಲ್ ಮಾಡಿ ಕೂಡ ನೀವು ತೊಗೊಳ್ಬೋದು. ಇದ್ರ ಹೆಚ್ಚಿನ ಸಂಖ್ಯೆಯ ಜನರು ಇವರೆಲ್ಲ ಸಿರ್ಸಿಯಲ್ಲೇ ಇರೋದು ಅಂತ ಹೇಳ್ತಾರೆ. ಸಿರ್ಸಿಯಿಂದ ಇವರು ಬಂದಿದ್ದರು. ಸಿರ್ಸಿಯಲ್ಲೇ ಸ್ಟಾಲ್ಗಳಿದೆ ಅಂತ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ. ಇದನ್ನು ಬೇಕಾದರೆ ಯೂಸ್ ಮಾಡ್ಬೋದು. ಈ ಮಾಯಿಶ್ಚರೈಸರ್ ಮತ್ತು ತುಂಬ ಚೆನ್ನಾಗಿತ್ತು. ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಶ್ರೀ ಸಾಯಿ ಹೆಲ್ತ್ ಸೆಂಟರ್ ಅಂತ. ಎಲ್ಲ ಆಯುರ್ವೇದಿಕ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ಕೊಂಡಿರೋದನ್ನು ರಿಸಲ್ಟ್ ಚೆನ್ನಾಗಿ ಬರ್ಬೋದು. ಅದೇ ರೀತಿ ಇಲ್ಲಿ ಕೈಮಗ್ಗದ ಸೀರೆಗಳಿತ್ತು. ತುಮಕೂರಿಂದ ಬಂದವರಂತೆ. ತುಂಬ ಚೆನ್ನಾಗಿತ್ತು ಹಾಗಂತ ಸೀರೆ ತುಂಬ ಚೆನ್ನಾಗಿತ್ತು. ನಾನೊಂದು ಸಾರಿಯನ್ನು ತೊಗೊಂಡೆ. ಅದೇ ರೀತಿ ನಾವು ತೇಜು ಕೂಡ ಒಂದು ಸಾರಿಯನ್ನು ತೊಗೊಂಡು 900 ಪರ್ ಸಾರಿ ಅಂತ ಹೇಳಿದರು. ಬಟ್ ನಾವು ಬೇಡ ಅಂತ ಅಂದ್ವಿ. ಆಮೇಲೆ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ನಮಗೆ 2 ಸಾರಿಯನ್ನು ನಾವಿಲ್ಲಿ ತೊಗೊಂಡ್ವಿ. ಸೀರೆ ಮಾತ್ರ ಸೂಪರ್ ಆಗಿತ್ತು. ನನಗೆ 600ಗೆಲ್ಲ ಇವೆರಡು ಸಾರಿಗಳು ಸಿಕ್ಕಿದ್ವು. ಈ ರೀತಿ ಖರೀದಿ ಮಾಡಿದ್ವಿ. ನೆಕ್ಸ್ಟು 1 ಗ್ರಾಮ್ ಗೋಲ್ಡ್ ಶಾಪ್ಗಳಿದ್ವು, ಮತ್ತು ಕೈಮಗ್ಗದ ಬಟ್ಟೆಗಳಿದ್ವು, ಖಾದಿ ಬಟ್ಟೆಗಳಿದ್ವು. ಅದೇ ರೀತಿ ಅನೇಕ ಸ್ಟಾಲ್ಗಳು ಇದ್ವು. ತರಕಾರಿ ಬೀಜಗಳಿರ್ಬೋದು. 1 ಗ್ರಾಮ್ ಗೋಲ್ಡ್ ಸ್ಟಾಲ್ ಕೂಡ ತುಂಬ ಚೆನ್ನಾಗಿತ್ತು. ಬಳೆಗಳಿರ್ಬೋದು, ಇಯರಿಂಗ್ಸ್ಗಳಿರ್ಬೋದು, ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು. ಇದು 1 ಗ್ರಾಮ್ ಗೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. ಬಟ್ ತುಂಬ ಚೆನ್ನಾಗಿದ್ವು. ಡಿಸೈನ್ ಕೂಡ ತುಂಬ ಚೆನ್ನಾಗಿದ್ವು. ಅದೇ ರೀತಿ ಇಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡ ಸ್ಪೆಷಲ್ ಗಿರ್ಮಿಟ್ ಕೂಡ ಇತ್ತು. ತುಂಬ ಚೆನ್ನಾಗಿತ್ತು. ನಾವು ಇದನ್ನು ತಿಂದ್ವಿ, ಟೇಸ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಅದೇ ರೀತಿ ಹಲಸಿನ ಹಣ್ಣಿನ ಹೋಳಿಗೆ ಅಂತೂ ತುಂಬ ಸೂಪರ್ ಆಗಿತ್ತು. ಬಟ್ ಒಬ್ಬರ ಹೋಳಿಗೆಗೆ 30 ರೂಪೀಸ್ ಇತ್ತು. ಆದರೂ ಕೂಡ ಅವರ ಪರಿಶ್ರಮ ಅಡಗಿರೋದ್ರಿಂದ ರುಚಿ ಅಂತೂ ತುಂಬ ಚೆನ್ನಾಗಿತ್ತು. ಕೊಡ್ಬೋದು. ಹಲಸಿನ ಹಣ್ಣಿನ ಚಿಪ್ಸ್ ಇರ್ಬೋದು, ಕಬಾಬ್ ಇರ್ಬೋದು, ಬಿರಿಯಾನಿ ಇರ್ಬೋದು, ಮುಳುಗಾಯಿ ಇರ್ಬೋದು, ಅನೇಕ ಹಲಸಿನ ಹಣ್ಣಿನ ಪ್ರಾಡಕ್ಟ್ಗಳು ತುಂಬ ಚೆನ್ನಾಗಿತ್ತು. ಇಂತಹ ಮೇಳಗಳಿಗೆ ಎಲ್ಲರೂ ಭೇಟಿ ನೀಡಿ ನಮ್ಮ ರೈತರನ್ನು ಪ್ರೋತ್ಸಾಹಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ಜೊತೆ ಸೇರಿ ಸಿದ್ದಾಪುರದ ಹಲಸಿನ ಮೇಳವನ್ನು ವೀಕ್ಷಿಸಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಹೈಪ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.